ಇನ್ನು ಸಂಪುಟ ವಿಸ್ತರಣೆ ಬಳಿಕ ಟೇಕ್ ಆಫ್ಗೆ ರೆಡಿಯಾಗಿದೆ ಸರ್ಕಾರ. ಮುಂಗಾರು ಅಧಿವೇಶನಕ್ಕೂ ಮುನ್ನ ಜನರ ಬಳಿಗೆ ಸರ್ಕಾರ ಹೋಗೋದಕ್ಕೆ ಈಗ ಸಜ್ಜಾಗಿರೋದು. ಸಂಪುಟ ವಿಸ್ತರಣೆ ಬಳಿಕ ಟೇಕ್ ಆಫ್ಗೆ ರೆಡಿಯಾಗಿದೆ ಸರ್ಕಾರ. ಪ್ರಜಾಸೇವೆ ಇಲಾಖೆಗಳ ಮೂಲಕ ಜನಸೇವೆಗೆ ನಿಂತ ಡಿಕೆ ಶಿವಕುಮಾರ್ ಹಿಂದಿದ್ದ ಜನತಾ ದರ್ಶನಕ್ಕೆ ಹೊಸ ಟಚ್. ಈಗ ಜನಸೇವೆ. ಎಲ್ಲ ಜಿಲ್ಲೆಗಳಲ್ಲೂ ಜನಸೇವೆ ಸಭೆಗಳ ಆಯೋಜನೆಗೆ ಸೂಚನೆ ಕೊಟ್ಟಿದ್ದಾರೆ. 2ನೇ 4ನೇ ಶನಿವಾರ ನಡೆಯಲಿರುವಂತಹ ಜನಸೇವಾ ಯೋಜನೆ ಇದು. ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಲ್ಲಿ ಜನಸೇವಾ ಕಾರ್ಯಕ್ರಮ ನಡೆಯುತ್ತೆ. ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕೊಡುವ ಸರ್ಕಾರದ ಹೊಸ ಯೋಜನೆ, ಹೊಸ ತಯಾರಿ. ತಡವಾಗಿ ಸರ್ಕಾರ ಟೇಕ್ ಆಫ್ ಆಗ್ತಾ ಇದೆ ನೋಡಿ. ತಡವಾಗಿ, ನಿಧಾನವಾಗಿ ಟೇಕ್ ಆಫ್ ಆಗ್ತಾ ಇದೆ. ಹೊಸ ಪ್ರಜಾಸೇವೆ ಇಲಾಖೆ ಇದೆಯಲ್ಲ, ಈ ಮೂಲಕ ಜನಸೇವೆ ಅನ್ನುವಂಥ ಕಾರ್ಯಕ್ರಮವನ್ನು ರೂಪಿಸ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ನೋಡ್ತಾ ಇದ್ದೀವಿ ಸರ್ಕಾರ ನಿಧಾನಕ್ಕೆ ಟೇಕ್ ಆಫ್ ಆಗ್ತಾ ಇದೆ. ಈಗ ಜನರ ಸಮಸ್ಯೆಗಳತ್ತ ಗಮನ ಹರಿಸೋದಕ್ಕೆ, ಬಗೆಹರಿಸೋದಕ್ಕೆ ಮುಂದಾಗ್ತಾ ಇದೆ. ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ಇಲ್ಲಿಗ ಪ್ರಮುಖವಾಗಿ ಪ್ರಜಾಸೇವಾ ಖಾತೆಯನ್ನು ಮಾಡೋದ್ರ ಮೂಲಕವಾಗಿ ಸರ್ಕಾರ ಜನರ ಸೇವೆಗೆ, ಅಂದ್ರೆ ಜನರ ಕುಂದುಕೊರತೆಗಳು ಏನೇ ಪ್ರಾಬ್ಲಮ್ಗಳಿದ್ರು ಕೂಡ ವೈಯಕ್ತಿಕವಾಗಿರ್ಬೋದು ಅಥವಾ ಒಂದು ಸಂಘ ಸಂಸ್ಥೆಗಳಿರ್ಬೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಜಾತಿ ಸಮುದಾಯಗಳಿರ್ಬೋದು ಅಥವಾ ಬೇರೆ ಬೇರೆ ಹೋರಾಟಗಳು, ಅಂಗನವಾಡಿ ಕಾರ್ಯಕರ್ತರು ಬೇರೆ ಬೇರೆ ಹೋರಾಟಗಳಾಗ್ತಾ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಸುಧಾರಿಸಬೇಕು. ಈ ಪ್ರಯತ್ನ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ದೊಡ್ಡ ಮಟ್ಟಕ್ಕೆ ಮಹತ್ವದ ಹೆಜ್ಜೆಯನ್ನ ಇಟ್ಟಿತ್ತು. ಇದೀಗ ಅದೇ ರೀತಿಯಾಗಿ ಸದನ ಹತ್ರ ಬರ್ತಾ ಇದೆ. ಸರ್ಕಾರ ಆಡಳಿತ ಯಂತ್ರಕ್ಕೆ ಚುರುಕನ್ನು ಮುಟ್ಟಿಸಬೇಕು. ಈ ಪ್ರಯತ್ನ ಭಾಗವಾಗಿ ಜನಸೇವೆಯ ಆಂದೋಲನ ಮಾಡಬೇಕೋಸ್ಕರವಾಗಿ ತಯಾರಿಗಳನ್ನು ಮಾಡ್ಕೊಳ್ತಾ ಇದೆ. ಎಲ್ಲ ಮೊದಲದಾಗಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸುವ ಪ್ರಯತ್ನ ಮಾಡಬೇಕು. ಅದಾದ ಬಳಿಕ ತಾಲೂಕು ಆಗಿ ಹೋಬಳಿ ಮಟ್ಟದಲ್ಲೂ ಕೂಡ ಈ ಜನಸೇವಾ ಅಥವಾ ಜನಸೇವಾ ಕಾರ್ಯಕ್ರಮಗಳ ಆಯೋಜನೆ ಮಾಡಬೇಕು. ಈ ಮೂಲಕವಾಗಿ ಜನರ ಸಮಸ್ಯೆಗಳೇನಿದೆ, ಯಾಕಂದ್ರೆ ಜನರ ಖುಷಿ ಆಗೋದು ಯಾವಾಗ ಅಂತ ಹೇಳಿದ್ರೆ, ಎಷ್ಟೋ ವರ್ಷಗಳಲ್ಲಿ ಪೋಡಿ ದುರಸ್ತಿ ಆಗಿರೋದಿಲ್ಲ ಅಥವಾ ಜಾಗದ ಸಮಸ್ಯೆಗಳಿರುತ್ತೆ, ಏನೋ ಒಂದು ಹಕ್ಕುಪತ್ರ ಕಳೆದೋಗಿರುತ್ತೆ, ಕೊಡ್ತಿರೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಸುಧಾರಿಸಬೇಕು. ಕಂದಾಯ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಿರ್ಬೋದು, ಅಲ್ಲಿನ ಸಮಸ್ಯೆಗಳನ್ನ ಸುಧಾರಿಸುವಂತ ಪ್ರಯತ್ನದ ಭಾಗವಾಗಿ ಇಲ್ಲಿಗ ಜನಸೇವಾ ಖಾತೆಗಳನ್ನ ಒಂದು ಮಾಡ್ತಾ ಇದೆ. ಅದೇ ರೀತಿ ಒಂದಿಷ್ಟು ಗ್ರಾಮೀಣ ಮಟ್ಟದಲ್ಲೂ ಕೂಡ ಇದರ ಕಾರ್ಯಕ್ರಮ ಮಾಡೋದ್ರ ಮೂಲಕವಾಗಿ ಜನರಿಗೆ ನಾವು ಇದೇವೆ ಅಂತಲೇ ಭರವಸೆಗಳು ತುಂಬುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ರಾಜ್ಯ ಮಟ್ಟದಲ್ಲೂ ಕೂಡ ಹಿಂದೆಲ್ಲ ಆಗ್ತಾ ಇತ್ತು, ಜಿಲ್ಲಾ ಮಟ್ಟದಲ್ಲಾಗಿತ್ತು, ಅದನ್ನ ತಾಲೂಕು ಅಥವಾ ಹೋಬಳಿ ಮಟ್ಟಕ್ಕೂ ಕೂಡ ತೆಗೆದುಕೊಂಡು ಹೋಗೋದು. ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ಅಗತ್ಯ ಬಿದ್ದಲ್ಲಿ ಜನಸೇವಾ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬಹುದು. ಈ ಮೂಲಕವಾಗಿ ಅಧಿಕಾರಿಗಳು, ಅದೇ ಶಾಸಕರು, ಸಚಿವರುಗಳು ಎಲ್ಲರೂ ಕೂಡ ಒಂದೇ ಕಡೆ ಸಿಗುವಂತೆ ಮಾಡಿ ಜನರ ಸಮಸ್ಯೆಗೆ ಪರಿಹಾರ ಕೊಡುತ್ತಾ ಪ್ರಯತ್ನ ಮಾಡಬೇಕು ಅಂತ ಹೇಳಲಾಗಿದೆ. ಅದೇ ರೀತಿಯಾಗಿ ಈಗ ಸರ್ಕಾರ ಹೊರಡಿಸಿರುವಂತಹ ಈ ಆದೇಶದಲ್ಲಿ ಪ್ರತಿ ಶನಿವಾರ ಕೂಡ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಜನಸೇವಾ ಕಾರ್ಯಕ್ರಮಗಳಾಗಬೇಕು ಅಂತೇಳಿ ಹೇಳಿದ್ದಾರೆ. ಈ ಮೂಲಕವಾಗಿ ಪ್ರಜಾಸೇವೆ ಖಾತೆ ಇದೆಯಲ್ಲ, ಅದನ್ನ ಯಶಸ್ವಿಯಾಗಿ ನಿರ್ವಹಿಸಬೇಕು, ಪರಿಣಾಮಕಾರಿ ನಿರ್ವಹಿಸಬೇಕು. ಈ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಈ ಪ್ರಯತ್ನದ ಭಾಗವಾಗಿ ಈಗ ಜನಸೇವಾ ಕಾರ್ಯಕ್ರಮಗಳನ್ನು ತಾಲೂಕು ಮಟ್ಟದಲ್ಲೂ ಕೂಡ ಆಯೋಜನೆ ಮಾಡಲಿಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಶಿವಕುಮಾರ್, ಥ್ಯಾಂಕ್ ಯು ರೂಪೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.